ಇನ್ನು ಕೊಡಗು ಜಿಲ್ಲೆಯಲ್ಲೂ ಸಹ ವರುಣನ ಆರ್ಭಟ ಜಾಸ್ತಿ ಇದೆ. ಜಾಸ್ತಿಯಾಗಿ ಮಳೆ ಆಗ್ತಾ ಇದೆ. ಹಾಗಾಗಿ ಮಳೆಗೆ ಧುಮುಕ್ತಾ ಇದೆ ಫಾಲ್ಸ್. ಧುಮ್ಮಿಕ್ಕಿ ಜಲಪಾತಗಳ ಬಳಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಹುಚ್ಚಾಟ ಕೂಡ ಜಾಸ್ತಿ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸಹ ವರುಣನ ಆರ್ಭಟ ಜಾಸ್ತಿ ಇದೆ. ಸುರಿಯುತ್ತಿರುವ ಮಳೆಗೆ ಧುಮ್ಮಿಕ್ಕುತ್ತಿರುವ ಫಾಲ್ಸ್ಗಳು, ಜಲಪಾತಗಳ ಬಳಿ ಪ್ರವಾಸಿಗರ ಹುಚ್ಚಾಟ ಕೂಡ ಜಾಸ್ತಿ ಆಗ್ತಾ ಇದೆ. ಫೋಟೋ ತೆಗೆಯೋದಕ್ಕೆ ಹೋಗಿದ್ದಂತಹ ಯುವಕರಿಗೆ ಜಲ ದಿಗ್ಬಂಧನವನ್ನ ಮಾಡಲಾಗಿದೆ. ಮಲ್ಲಳ್ಳಿ ಜಲಪಾತದಲ್ಲಿ ಇಬ್ಬರು ಯುವಕರು ಸಿಲುಕಿಕೊಂಡಿದ್ರು. ಅವರ ರಕ್ಷಣೆಯನ್ನ ಕೂಡ ಮಾಡಲಾಗಿದೆ. ಸೋಮವಾರಪೇಟೆ ತಾಲೂಕಿನಲ್ಲಿರುವಂತಹ ಮಲ್ಲಳ್ಳಿ ಜಲಪಾತ ಇದು. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಯುವಕರ ರಕ್ಷಣೆಯನ್ನ ಕೂಡ ಮಾಡಲಾಗಿದೆ. ಆಂಧ್ರ ಮೂಲದ ಸಂತೋಷ್ ಗಣೇಶ್ನನ್ನ ಇದೀಗ ರಕ್ಷಣೆ ಮಾಡಿರುವಂತದ್ದು. ಅವರಿಬ್ರು ಕೂಡ ರಕ್ಷಣೆ ಮಾಡಿದ್ದಾರೆ. ಭಾರಿ ಮಳೆಯಾಗ್ತಾ ಇರೋದ್ರಿಂದ ಫಾಲ್ಸ್ಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಮೈದುಂಬಿ ಹರಿತಾ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇದೀಗ ಅಲ್ಲಿಗೆ ಹೋಗ್ತಾ ಇರುವಂತದ್ದು. ಪ್ರವಾಸಿಗರ ದಂಡೆ ಹೋಗ್ತಾ ಇದೆ ಜಲಪಾತಗಳನ್ನ ನೋಡೋದಕ್ಕೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಹುಚ್ಚಾಟ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಫೋಟೋ ತೆಗೆಯೋದಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಒಂದು ಅವಘಡ ಕೂಡ ಆಗಿದೆ. ಮಲ್ಲಳ್ಳಿ ಜಲಪಾತದಲ್ಲಿ ಇಬ್ಬರು ಯುವಕರು ಸಿಲುಕಿಕೊಂಡಿದ್ರು. ಅವರನ್ನ ರಕ್ಷಣೆ ಕೂಡ ಮಾಡಿದ್ದಾರೆ. ಕೂಡಲೇ ಅಲ್ಲಿಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹೋಗಿದ್ದಾರೆ. ಅವರಿಬ್ರು ಕೂಡ ರಕ್ಷಣೆ ಮಾಡಿರುವಂತದ್ದು. ನೋಡಿ, ಪ್ರಕೃತಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಕೋಗೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಪ್ರವಾಸಿಗರು ಅಲ್ಲಿಗೆ ಹೋಗ್ತೀರಾ. ಅಷ್ಟೇ ನಿಮ್ಮ ಜೀವದ ಮೇಲೂ ಕೂಡ ನಿಮ್ಗೆ ಭಯ ಅನ್ನೋದಿರಲಿ. ಕೇವಲ ಫೋಟೋ ತೆಗೆಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡಗಳಾಗುತ್ತೆ. ನೋಡಿ, ಅವ್ರು ಇಬ್ರು ಸಿಲುಕಿಕೊಂಡಿರುವಂತದ್ದು. ಹಾಗಾಗಿ ಅವರಿಬ್ರು ಕೂಡ ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ರು, ರಕ್ಷಣೆ ಕೂಡ ಮಾಡಿದ್ದಾರೆ. ಕಷ್ಟ ಐತೆ ಬಾಬ್, ಇಲ್ಲ ನಾವು ಅಲ್ಲಿ ತಕ್ಕ ಹೋಗಿದ್ದೀವಿ ಬಾಬ್, ಅಲ್ಲಿಂದ ಹೋಗಿ ಹಿಡಿದು ಹಿಡಿಬೇಕು ಅಷ್ಟೇ ಅವ್ರಗಳನ್ನ. ಹೆವಿ ಕಷ್ಟ ಐತೆ ಬಾಬ್, ಇಲ್ಲ ನಾವು ಅಲ್ಲಿ ತಕ್ಕ ಹೋಗಿದ್ದೀವಿ ಬಾಬ್, ಅಲ್ಲಿಂದ ಹೋಗಿ ಹಿಡಿದು ಹಿಡಿಬೇಕು ಅಷ್ಟೇ ಅವ್ರಗಳನ್ನ. ಕೇವಲ ಕ್ಷಣಿಕ ಖುಷಿಗೋಸ್ಕರ ನಿಮ್ಮ ಜೀವವನ್ನ ನೀವೇ ಬಲಿಪಟ್ಕೊಡ್ಬೇಡಿ. ಯಾಕಂತ ಅಂದ್ರೆ ಒಂದು ಫೋಟೋ ತುಂಬಾ ದಿನ ಇರಲ್ಲ. ಆ ಒಂದು ಕ್ಷಣಿಕವಾಗಿ ನಿಮಗೆ ಆ ಖುಷಿ ಅನ್ನೋದು ಸಿಗಬಹುದು. ಈ ರೀತಿಯಾದಂತಹ ಅವಘಡಗಳಿಗೆ ನೀವು ಸಿಲುಕಿಕೊಂಡು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಹಾಗಾಗಿ ಅಂತಹ ಪ್ರದೇಶಗಳಿಗೆ ಹೋದಂತಹ ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನದಾಗಿ ನೀರು ಕೂಡ ಹರಿತಾ ಇರುತ್ತೆ. ಮಳೆ ಜಾಸ್ತಿ ಆಗಿರೋದ್ರಿಂದ ಸೂಕ್ಷ್ಮತೆಯಿಂದ ನೀವು ಕೂಡ ಇರಬೇಕಾಗತ್ತೆ. ಈಗ ಆಲ್ರೆಡಿ ಅಲ್ಲಿ ಕೆಲವೊಂದಷ್ಟು ಜಲ ದಿಗ್ಬಂಧನವನ್ನ ಕೂಡ ಮಾಡ್ತಾರೆ. ಜಿಲ್ಲಾಡಳಿತ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗುತ್ತೆ. ಅದನ್ನ ಹೊರತುಪಡಿಸಿ ಪ್ರವಾಸಿಗರಾಗಿ ನೀವೇನು ಹೋಗಿರ್ತೀರಾ, ನೀವು ಕೂಡ ನಿಮ್ಮ ಜೀವದ ಮೇಲೆ ನಿಮ್ಗೆ ಸ್ವಲ್ಪ ಆಲೋಚನೆ ಅನ್ನೋದಿರ್ಲಿ. ನಮ್ಮ ಜೀವ ಅನ್ನುವಂಥ ಒಂದು ಯೋಚನೆಯನ್ನ ಕೂಡ ನೀವು ಮಾಡಬೇಕು.